ನಮಸ್ತೆ. ಸಾಗರದ ನಮ್ಮ ಯುವಕರು ಇಂದು ಒಳ್ಳೆಯ ಒಂದು ಸಾಧನೆ ಮಾಡಿದ್ದಾರೆ. ಚುಂಚಾದ್ರಿ ಕಪ್ 2024ರ ಪ್ರಥಮ ಬಹುಮಾನ ತೆಗೆದುಕೊಂಡು ಬಂದು ಸಾಗರಕ್ಕೆ ಒಂದು ಕೀರ್ತಿ ಪತಾಕೆಯನ್ನು ತಂದಿದ್ದಾರೆ ಅಂದರೆ ತಪ್ಪಾಗಕ್ಕಿಲ್ಲ. ಹಾಗೆಯೇ ಇಲ್ಲಿನ ಕೋಚ್ ಮಹೇಶ್ ಅವರು ಕೂಡ ನೀವು ತುಂಬ ಶ್ರಮ ಪಟ್ಟಿದ್ದೀರಾ. ಮಕ್ಕಳಿಗೆ ಇಲ್ಲಿ ಕ್ಲಬ್ನಲ್ಲಿ ಆಟ ಆಡಿಸಿ ನಿಮಗೆ ಇವತ್ತು ಪ್ರಥಮ ಬಹುಮಾನ ಬಂದಿದೆ. ಮಹೇಶ್ ಅವರೇ, ಏನಂತೀರಾ ಮಹೇಶ್ ಅವರೇ? ತುಂಬ ಖುಷಿ ಆಗ್ತಾ ಇದೆ. ನಾವು ಸುಮಾರು 2000ದಿಂದ ನಡೀತಾ ಬರ್ತಾ ಇರೋ ಚುಂಚಾದ್ರಿ ಕಪ್ಪು ಸುಮಾರು 20 ವರ್ಷದಿಂದ ಶಿವಮೊಗ್ಗದವರೇ ಹೊಡಿತಾ ಇದ್ದಾರೆ. ನಾವು ಇಲ್ಲಿಂದ 3 ವರ್ಷದಿಂದ ಕಂಟಿನ್ಯೂಷನ್ ಆಗಿ ನಾವು ಚುಂಚಾದ್ರಿ ಕಪ್ನ ಹೊಡಿತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಯಾವ ರೀತಿ ನೀವು ಟ್ರೈನ್ ಮಾಡಿದ್ರಿ ನಿಮ್ಮ ಮಕ್ಕಳಿಗೆ? ಅಲ್ಲ, ನಮ್ಮಲ್ಲಿ ಈಗ ಕಾಂಬಿನೇಷನ್ ಮಾಡ್ತೀವಿ ಕರ್ಸ್ಬಿಟ್ಟು ವರ್ಕೌಟ್ಸು, ಆಮೇಲೆ ಏನು ಪ್ಲ್ಯಾನ್ ಬೇಕು, ವಿನ್ನಿಂಗೆಲ್ಲ ಏನು ಪ್ಲ್ಯಾನಿಂಗ್ ಮಾಡ್ಕೋಬೇಕು ಎಲ್ಲದೂ ಹೇಳ್ಕೊಡ್ತಾ ಇದ್ವಿ. ಡೆಡಿಕೇಶನ್ ಇದ್ದಾರೆ ಹುಡುಗರು, ಒಳ್ಳೆ ಆಡಿದ್ರು ಮಾತ್ರ. ಅಂಥ ಮಳೆಯಲ್ಲೂ ಸಮೇತ ಸಿಕ್ಕಾಪಟ್ಟೆ ಮಳೆ ಇತ್ತು ಈ ಸರಿ. ಆ ಮಳೆಯಲ್ಲಿ ಆಡಿದ್ರು, ತುಂಬ ಖುಷಿ ಆಯಿತು. ಬಿದ್ದು ಆಟ ಆಡಿದ್ರು ಹುಡುಗರೆಲ್ಲ. ಹಾಗಾಗಿ ನಮ್ಗೆ ಹುಡುಗರು ಡೆಡಿಕೇಟೆಡ್ ಆಗಿದ್ದಾರೆ. ಎಲ್ಲಿ ನಡೆದಿದ್ದು ಸರ್ ಟೂರ್ನಿಮೆಂಟ್? ಶಿವಮೊಗ್ಗ ನೆಹರು ಸ್ಟೇಡಿಯಮಲ್ಲಿ. ಶಿವಮೊಗ್ಗ ನೆಹರು ಸ್ಟೇಡಿಯಮಲ್ಲಿ. ಮತ್ತು ಸರ್, ಈಗ ನಮ್ಮ ಈ ಹುಡುಗರು ಏನಂತಾರೆ ಅಂತ ಕೇಳ್ತೀನಿ, ಒಂದೆರಡು ಪ್ರಶ್ನೆಗಳು. ಮತ್ತು ಯಾರಾದರೂ ಮಾತಾಡಿದ್ರೆ ಮಾತಾಡ್ಬೋದು. ಯಾರು ಕ್ಯಾಪ್ಟನ್ ಬನ್ನಿ. ಕ್ಯಾಪ್ಟನ್, ನೀವು ಈ ಸರ್ತಿ ಟೂರ್ನಮೆಂಟ್ ಹೊಡ್ಕೊಂಡ್ಬಂದಿದ್ದೀರಾ, ಚುಂಚಾದ್ರಿ ಕಪ್. ಕೈಯಲ್ಲಿ ಟ್ರೋಫಿ ಹಿಡ್ಕೊಂಡ್ರೆ ಸಂತೋಷ ಆಗ್ತಿತ್ತೇನೋ? ಹೇಗೆ ಆಟ ಆಡಿದ್ರಿ? ಎಷ್ಟು ಟೀಮ್ ಬಂದಿತ್ತು? 80 ಟೀಮ್ಸ್ ಬಂದಿತ್ತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವ್ರು ಲಾಸ್ಟ್ ಗೇಮ್ ಆಗಿಬಿಟ್ಟಿತ್ತು. ಆದರೂ ಆ ಕೆಸರಲ್ಲಿ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ, ಹೋಪಿರಲಿಲ್ಲ ಗೆಲ್ತೀವಂತ. ಆದರೂ ಯಾವುದೋ 1% ಗೆಲ್ತೀವಂತ ಅನಿಸ್ತಾ ಇತ್ತು. ಹೇಗೆ ನಿಮಗೆ ಟ್ರೈನರ್ ಮಹೇಶ್ ಅವ್ರು ಹೇಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ. ಫಸ್ಟಿಂದ ನಾವು ಇಲ್ಲೇ ಬರ್ತೀವಿ, ಎಲ್ಲರೂ ಇಲ್ಲೇ ಬರ್ತೀವಿ. ಚೆನ್ನಾಗಿ ಹೇಳ್ಕೊಟ್ಟಿದ್ದೆ. ಬೆಸ್ಟ್ ಪಾಸರ್ ಆಗಿ ಒಳ್ಳೆ ಕೆಲಸ ಮಾಡಿದ್ಯಾ, ಒಳ್ಳೆ ಟ್ರೋಫಿನ ಗೆದ್ದಿದ್ಯಾ. ಏನು ನಿನ್ನ ಹೆಸರು? ವಿಘ್ನೇಶ್. ಹೇಗೆ ಅನ್ಸತ್ತೆ? ಖುಷಿ ಆಯ್ತು. ಹೀಗೆ ನಿನ್ನ ಸಹಪಾಠಿಗಳಿಗೆ ಏನಂತೀಯ? ಈಗ ಈ ವಾಲಿಬಾಲ್ ಆಡ್ತಾ ಇದ್ದೀರಾ, ಮತ್ತು ಈಗಿನ ಪ್ರತಿಭೆಗಳಿಗೆ ಏನಂತೀಯ? ಎಲ್ಲರೂ ಆಡಬೇಕು, ಟ್ರೋಫಿ ಗೆಲ್ಲಬೇಕು ಅಂತೀಯ. ಓಕೆ. ಮತ್ತು ಸರ್, ನಿಮ್ಮ ಬಾಲಕರು ಚುಂಚಾದ್ರಿ ಕಪ್ ಗೆದ್ಕೊಂಡ್ಬಂದಿದ್ದಾರೆ. ನಮಗೆ ತುಂಬ ಹೆಮ್ಮೆಯಾಗಿದೆ. ನಮ್ಮ ಈ ಕ್ಲಬ್ ವತಿಯಿಂದ ಆಡಿದಂಥ ಹುಡುಗರು ಶಿವಮೊಗ್ಗ ಮಟ್ಟದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಸಂತೋಷವಾಗಿದೆ. ಮತ್ತು ಆ ವಿದ್ಯಾರ್ಥಿಗಳು ಕೂಡ ತುಂಬ ಎಫರ್ಟ್ ಹಾಕಿದ್ದಾರೆ ಮತ್ತು ಪ್ರಯತ್ನ ಪಟ್ಟಿದ್ದಾರೆ. ಮಳೆ ಹೋಯ್ತಾ ಇದ್ದರೂ ಕೂಡ ಅಂಥ ಸಂದರ್ಭದಲ್ಲೂ ಕೂಡ ಮ್ಯಾಚ್ ಹೋಗುವಂತಹ ಸ್ಥಿತಿ ಇದ್ದರೂ ಕೂಡ ಕಾನ್ಫಿಡೆಂಟಾಗಿ ಅವರು ಆಟವನ್ನು ಆಡಿ ಗೆಲುವನ್ನು ಸಾಧಿಸಿದ್ದಾರೆ. ನಮ್ಮ ಸಾಗರ ತಾಲೂಕಿಗೆ ಹೆಮ್ಮೆ ಅಂತ ಹೇಳಿ ನಾವು ವಿದ್ಯಾರ್ಥಿಗಳಿಗೆ ಶುಭಾಶಯ ಕೊಡ್ತೇವೆ. ಸರ್, ಈಗ ಮತ್ತೆ ಇನ್ನು ಪೀಳಿಗೆಗೆ ಏನು ಸಂದೇಶ ಕೊಡ್ತೀರಾ ಆಟದ ಬಗ್ಗೆ? ಸಂದೇಶ ಅಂತಂದರೆ, ಇನ್ನು ಫ್ಯೂಚರ್ ಪ್ಲ್ಯಾನ್ ಅವರು ಮಾಡ್ಕೊಳ್ಬೇಕು. ಮತ್ತು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಆಟವನ್ನು ಆಡಿದ್ರೆ ಅವರು ವೃತ್ತಿ ಜೀವನದಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಾರೆ ಅನ್ನೋ ಒಂದು ಸಂದೇಶವನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಮತ್ತು ಕೆಲವರು ಪೋಷಕರಿಗೆ ಒಂದು ಮಾಹಿತಿ ಸರ್. ದಯಮಾಡಿ, ಈಗ ಪೋಷಕರು ಕ್ರೀಡೆಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇದೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಕ್ರೀಡೆಯಿಂದ ಆರೋಗ್ಯ ಸಿಗುತ್ತೆ ಮತ್ತು ಕ್ರೀಡೆಯಲ್ಲಿ ವೃತ್ತಿ ಜೀವನವನ್ನು ನಾವು ಕಂಡುಕೊಳ್ಬೋದು. ಎಷ್ಟೋ ವಿದ್ಯಾರ್ಥಿಗಳಿಗೂ ಕೂಡ ನಾವು ಮಾಹಿತಿಯನ್ನು ನೀಡಿದಾಗ ಅವರು ವೃತ್ತಿ ಜೀವನದಲ್ಲಿ ಜಾಬನ್ನು ತೆಗೆದುಕೊಂಡಿದ್ದಾರೆ. ಲಾಸ್ಟ್ ಟೈಮು ಅನೇಕ ವಿದ್ಯಾರ್ಥಿಗಳು ಕೂಡ ನಿಮ್ಗೆ ಗೊತ್ತಿದೆ, ಇಲ್ಲೇ ನಡೆದಂತಹ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಇವತ್ತು ಸಾಧನೆಯನ್ನು ಮಾಡಿರೋದನ್ನು ನಮ್ಮ ಸಾಗರ ಜನತೆ ನೋಡಿದ್ದಾರೆ. ಹಾಗಾಗಿ ಅವರಿಗೆ ಕ್ರೀಡೆಯಲ್ಲಿ ಪ್ರಯತ್ನ ಪಟ್ಟರೆ ಯಶಸ್ಸು ಕೂಡ ಖಂಡಿತ ಅಂತ ಹೇಳ್ಬೋದು. ನಿಮ್ಮ ಕ್ಲಬ್ ಬಗ್ಗೆ ಏನಂತೀರ ಸರ್? ನಾವು ಸುಮಾರು 20 ವರ್ಷಗಳ ಹಿಂದಿನಲ್ಲೂ ಕೂಡ ಅನೇಕ ಕ್ರೀಡಾಪಟುಗಳನ್ನು ಬೆಳೆಸಿದ್ದೇವೆ. ಆ ಕ್ರೀಡಾಪಟುಗಳ ಸಾಧನೆ ನೋಡಿ ನಾವು ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಒಂದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ತರಬೇತಿಯನ್ನು ನೀಡುವಂಥ ಆಸೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ಯಾರು ಈ ಕ್ಲಬ್ ಬಂದು ಜಾಯ್ನ್ ಆಗ್ಬೋದು? ಯಾರಾದರೂ ಕೂಡ ಆಸಕ್ತ ವಿದ್ಯಾರ್ಥಿಗಳು ಯಾರಾದರೂ ಬಂದರೂ ಕೂಡ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತೇವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇಂದು ಸಾಗರಕ್ಕೆ ಚುಂಚಾದ್ರಿ ಕಪ್ 2024ರ ಗರಿ ಇಂದು ಸಾಗರಕ್ಕೆ ಸಿಕ್ಕಿದೆ. ತುಂಬ ಸಂತೋಷ ಆಗ್ತಾಯಿದೆ. ಹಾಗೂ ನಿಮ್ಮ ಮಕ್ಕಳನ್ನು ಕೂಡ ಈ ಸಾಗರದ ಈ ಕ್ಲಬ್ಬಿಗೆ ಜಾಯಿನ್ ಮಾಡಿಸಿ ಹಾಗೂ ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಿ, ಶಿಕ್ಷಣ ಎಷ್ಟು ಮುಖ್ಯನೋ ಕ್ರೀಡೆನೂ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೊಳ್ಳೆ ಟೂರ್ನಮೆಂಟ್ಗಳನ್ನು
ತೆಗೆದುಕೊಂಡು ಸಾಗರದ ಕೀರ್ತಿಯನ್ನು ಮೇಲೆ ಕೊಯ್ರಿ ಅಂತ ಲೈವ್ ಸಾಗರ್ K15 ಮುಖಾಂತರ ಕೇಳ್ಕೊಳ್ತೀನಿ. ಧನ್ಯವಾದಗಳು.